ನಮ್ಮ ದೇಶದಲ್ಲಿ ಎಷ್ಟೋ ಜನ ಬಂದ್ರು ಎಷ್ಟೋ ಜನ ಹೋದ್ರು, ಆದ್ರೆ ಆಯ್ತಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರೋ ಸಂವಿಧಾನಕ್ಕಿಂತ ಶಕ್ತಿಶಾಲಿ ನಮ್ಮ ದೇಶದಲ್ಲಿ ಏನೂ ಇಲ್ಲ ಅಂತ ಇನ್ನೊಂದು ಸುತ್ತು ಪ್ರೂವ್ ಆಗ್ತಾ ಇದೆ. ಎಲ್ಲ ಸ್ಟೂಡೆಂಟ್ಸು ರೋಡಿಗಿಳಿದು ಡಿಮಾಂಡ್ ಮಾಡಿರೋ ಹಾಗೆ ಧರ್ಮೇಂದ್ರ ಪ್ರಧಾನ್ ಐತಲ್ಲ ಇವಾಗ ತಮ್ಮ ಎಜುಕೇಶನ್ ಮಿನಿಸ್ಟರ್ ಪೋಸ್ಟ್ ಇಂದ ರಿಸೈನ್ ಮಾಡಿದ್ದಾರೆ. ಇದರಲ್ಲಿ ಸಿಜೆಪಿ ಮತ್ತೆ ಅಭಿಜಿತ್ ದೀಪ್ಕೆ ಇವರೆಲ್ಲ ಕಷ್ಟಪಟ್ಟಿರೋದೈತಲ್ಲ ಇವತ್ತು ಅವರಿಗೆ ಫಲ ಸಿಕ್ಕಿದೆ. ಸೋನಂ ವಾಂಗ್ಚುಕ್ ಮಾಡಿರೋ 25 ದಿವಸದ ಸತ್ಯಾಗ್ರಹ ಎಲ್ಲ ಐತಲ್ಲ ಒಂದು ಇಂಪ್ಯಾಕ್ಟ್ ಬೀರಿ ಈ ಪ್ರೊಟೆಸ್ಟ್ ಅಲ್ಲಿ ಎಷ್ಟೆಷ್ಟು ಜನ ಭಾಗವಹಿಸಿದ್ರು ಅವರೆಲ್ಲ ಐತಲ್ಲ ಗೆದ್ದಿದ್ದಾರೆ. ಎಷ್ಟೋ ಜನ ಭಾಗವಹಿಸ್ತಿಲ್ದೆ ಐತಲ್ಲ ಅದ್ರ ಅಪೋಸಿಟ್ ಆಗಿ ಮಾತಾಡ್ಕೊಂಡು IT ಸೆಲ್ಲಿಂದ ಐತಲ್ಲ ದುಡ್ಡು ಇಸ್ಕೊಂಡು ನಾಯಿ ಬೊಗಳ್ದಂಗೆ ಬೊಗಳ್ತಾ ಇದ್ರು. ಏನು ಅಂದ್ರೆ ಅವ್ನು ಚೈನಾ ಏಜೆಂಟು, ಅವ್ನು ಅಮೆರಿಕದಿಂದ ಬಂದಿರೋದು, ಇವನಿಗೋಸ್ಕರ ಪಾಕಿಸ್ತಾನ ಫಂಡ್ ಕೊಡ್ತಾ ಇದೆ, ಈ ತರ ಅಂತ ಎಷ್ಟೋ ಜನ ನಾಯಿ ಬೊಗಳ್ದಂಗೆ ಬೊಗಳಿದ್ರು. ಆದ್ರೆ ಐತಲ್ಲ ಕೊನೆಯಲ್ಲಿ ಯಾವತ್ತೂ ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಯಾವತ್ತೂ ಸುಖ ಇರಲ್ಲ. ಎಷ್ಟೇ ಕತ್ಲಿದ್ರು ಬೆಳಕು ಬಂದೇ ಬರುತ್ತೆ. ಯಾವತ್ತೂ ಐತಲ್ಲ ಧರ್ಮದ್ದು ಐತಲ್ಲ ಗೆಲುವು ಆಗೇ ಆಗುತ್ತೆ. ಇವಾಗ ಐತಲ್ಲ ಗೆಲುವು ಆಗಿದೆ. ನೀವೆಲ್ಲ ಕೇಳ್ಬೋದು ಇವಾಗ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಕೊಟ್ಟ ಮುಂದೇನು ಅಂತ. ಈಗ ರಿಸೈನ್ ಕೊಟ್ಟನಲ್ಲ ಇವಾಗ ಐತಲ್ಲ ದೇಶದಲ್ಲಿ ಒಂದು ಹೆದರಿಕೆ ಶುರುವಾಗಿರುತ್ತೆ ಎಲ್ಲ ಮಿನಿಸ್ಟ್ರಿಗಳಿಗೂ. ಅವ್ರೈತಲ್ಲ ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಏನಕ್ಕಂದ್ರೆ ಮತ್ತೆ ಅವ್ರ ಕೈಯಿಂದ ಏನಾದರೂ ತಪ್ಪಾದ್ರೆ ನೆಕ್ಸ್ಟ್ CJP ಇದೆ, CJP ಪ್ರೊಟೆಸ್ಟ್ ಮಾಡುತ್ತೆ ಅಂತ ಎಲ್ರಿಗೂ ಗೊತ್ತಾಗಿದೆ.